ನಮಸ್ಕಾರ ವೀಕ್ಷಕರೇ. ನಾನು ಇಲ್ಲಿ ಇವತ್ತು ಮಾಡಿ ತೋರಿಸ್ತಿರುವಂಥದ್ದು ಒಂದು ಗೊಜ್ಜು ಅವಲಕ್ಕಿ, ಅದರ ಮಸಾಲೆ. ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಹುರಿತಾ ಇದ್ದೀನಿ. ಇದನ್ನು ನಮ್ಮ ಸ್ಟೂಡೆಂಟ್ ಜೊತೆಗೆ ನಾನು ಶೇರ್ ಮಾಡ್ತಿದ್ದೀನಿ, ಹೇಗೆ ಹೇಗೆ ಮಾಡ್ತೀವಿ, ಏನೇನು ಹಾಕಿದ್ದೀವಿ ಅನ್ನೋದನ್ನು ಎಲ್ಲ ನೋಡಿ. ಇವಾಗ ಕೊಬ್ಬರಿನೆಲ್ಲ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಎಲ್ಲನೂ ಒಟ್ಟಿಗೆ ಸೇರಿಸಿ ಒಂದು ಕಡಾಯಿಯಲ್ಲಿ ಅದನ್ನು ಫ್ರೈ ಮಾಡ್ಕೊಂಡಿವಿ. ಈಗ ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳನ್ನ ಹಾಕ್ಕೊಂಡು ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಎಲ್ಲ ಹಾಕಿ, ಕರಿಬೇವೆಲ್ಲ ಹಾಕಿ ನೋಡಿ, ಗೋಡಂಬಿ, ತುಪ್ಪವನ್ನು ಚೆನ್ನಾಗಿ ಹಾಕಿದ್ವಿ. ಇದು ಬಹಳ ಅದ್ಭುತವಾದ ಒಂದು ಪುಳಿಯೋಗರೆ ಅಷ್ಟೇ. ಇದು ಅಂದರೆ ಗೊಜ್ಜು ಅವಲಕ್ಕಿ ನೋಡಿ. ಇದಕ್ಕೆ ಅವಲಕ್ಕಿ ಎಲ್ಲ ಫಸ್ಟ್ ಜೊತೆಗೆ ಫಸ್ಟ್ ನೆನೆಸ್ಕೊಂಡಿದ್ದೀವಿ ಹುಣಸೆ ಹಣ್ಣಲ್ಲಿ. ಅದನ್ನೆಲ್ಲ ಚೆನ್ನಾಗಿ ಸ್ಲೋವಾಗಿ ಮಿಕ್ಸ್ ಮಾಡ್ಕೊತಿದ್ವಿ. ಆಮೇಲೆ ನೋಡಿ, ನಾವು ಪುಡಿ ಮಾಡಿದಂತಹ ಪುಡಿನ ಅದಕ್ಕೆ ಬೆರೆಸ್ತಾ ಇದ್ವಿ. ಅದು ಬೆರೆತಾಗ ನೋಡಿ ಕಲರೆಲ್ಲ ಮಿಕ್ಸ್ ಆಗಿ ಚೆಂದಾಗಿ ಮಿಕ್ಸ್ ಆಗೋಯ್ತು. ಸಖತ್ತಾಗಿ ಎಲ್ಲರೂ ಚೆನ್ನಾಗಿ ತಿಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಉಪ್ಪನ್ನು ಮತ್ತೆ ಬೆರೆಸ್ಕೊಂಡ್ವಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ವಿ. ನಮ್ಮ ಸ್ಟೂಡೆಂಟಿಗೆ ಇದು ರೆಸಿಪಿ